ಅಂಗನವಾಡಿ ಕೇಂದ್ರಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ವಿತರಣೆ ಬಗ್ಗೆ ಆಗಾಗ ಸುದ್ದಿಗಳು ಬರುತ್ತಲೇ ಇರುತ್ತವೆ. ಆದರೂ ಸಹ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ವರ್ತನೆ ಮಾಡ್ತಾರೆ. ಹೀಗಾಗಿ ನಿಮ್ಮ ನ್ಯೂಸ್ 88 ತಂಡ ಅಂಗನವಾಡಿಗಳಿಗೆ ಆಹಾರ ಒದಗಿಸುವ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿರುವ ಪರಿಸ್ಥಿತಿ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಬೆಚ್ಚಿ ಬೀಳಿಸುವ ಅನೇಕ ಸಂಗತಿಗಳು ಬೆಳಕಿಗೆ ಬಂದಿವೆ. ಈ ರಿಯಾಲಿಟಿ ಚೆಕ್ ಮೊದಲ ಭಾಗವಾಗಿ ಹುಬ್ಬಳ್ಳಿಯ ತಾರಿಹಾಳದ ಕೈಗಾರಿಕಾ ಪ್ರದೇಶದಲ್ಲಿನ ಕುಂದಗೋಳ ಮತ್ತು ಹುಬ್ಬಳ್ಳಿ ತಾಲೂಕು ಎಂಎಸ್ಪಿಸಿ ಹಾಗೂ ಧಾರವಾಡದ ಲಕ್ಕಮ್ಮನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿನ ಎಂಎಸ್ಪಿಸಿ ಕೇಂದ್ರಗಳಿಗೆ ಭೇಟಿ ನೀಡಿದ್ವಿ. ಆದರೆ ಅಲ್ಲಿ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರಗಳಿಗೆ ಸ್ವಚ್ಛತೆ ಪದದ ಅರ್ಥ ಗೊತ್ತಿಲ್ಲವೇ ಎಂಬ ಪ್ರಶ್ನೆ ಮೂಡುವಂತಿತ್ತು. ಅಷ್ಟರ ಮಟ್ಟಿಗೆ ಅನೈರ್ಮಲ್ಯ ಅಲ್ಲಿತ್ತು. ರಾಜ್ಯ ಸರ್ಕಾರ ಮಕ್ಕಳಿಗೆ ಉತ್ತಮ ಭವಿಷ್ಯ ಎಂಬ ದೂರದೃಷ್ಟಿಯಿಂದ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳಿಗೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಜಾರಿಗೆ ತಂದಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವರು ಮಾತ್ರ ತಾವು ಮಾಡಿದ್ದೇ ಸರಿ ಎಂಬಂತಾಗಿದೆ. ಈ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರದಲ್ಲಿ ಸಣ್ಣ ಮಕ್ಕಳಿಗೆ ಕೊಡೋ ಪೌಷ್ಟಿಕ ಆಹಾರವನ್ನು ನೆಲದ ಮೇಲೆ ಹಾಕಿ ಕೈಗೆ ಯಾವುದೇ ಗ್ಲೌಸ್, ತಲೆಗೆ ಕ್ಯಾಪ್, ನೆಫ್ರಾನ್ ಹಾಕದೆ ಕಾಲಿನಲ್ಲಿ ತುಳಿತಾ ಪ್ಯಾಕ್ ಮಾಡ್ತಾರೆ. ಈ ದೃಶ್ಯಗಳು ನಿಮ್ಮ ನ್ಯೂಸ್ 88 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮತ್ತೊಂದು ಕಡೆಗೆ ಬೆಲ್ಲ, ಇದನ್ನ ದೂರದ ಮಹಾರಾಷ್ಟ್ರದಿಂದ ತರಿಸಿಕೊಳ್ತಾರಂತೆ. ಇದನ್ನ ಇಲ್ಲಿಯೇ ಪ್ಯಾಕ್ ಮಾಡ್ತಾರೆ. ಇದರ ಜೊತೆಗೆ ಪದಾರ್ಥಗಳ ಪ್ಯಾಕಿಂಗ್ ಮೇಲೆ 3 ತಿಂಗಳ ಒಳಗಡೆ ಬಳಸಬೇಕು ಅಂತ ಸೀಲ್ ಹಾಕ್ತಾರೆ. ಇದು ಬೆಲ್ಲದ ಹಕೀಕತ್ತಾದ್ರೆ ಅಕ್ಕಿ ಪ್ಯಾಕೆಟ್ ಅಂತೂ ನುಷಿ ಹಿಡಿದು ಹೋಗಿವೆ. ಇದರ ಜೊತೆಗೆ ಗೋಡೌನ್ನಲ್ಲಿ ಮಸಾಲಿ, ಉಪ್ಪಿಟ್ಟು ರವ, ಗೋಧಿ ನುಚ್ಚು, ಎಣ್ಣೆ ಸೇರಿದಂತೆ ಮತ್ತಷ್ಟು ಪದಾರ್ಥಗಳಿವೆ. ಅವು ತೀರಾ ಕಳಪೆ ಗುಣಮಟ್ಟದಿಂದ ಕೂಡಿವೆ. ಒಟ್ಟಾರೆ ಎಂಎಸ್ಪಿಸಿಗಳ ನಿರ್ಲಕ್ಷ್ಯತನದಿಂದ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸರಬರಾಜು ಆಗ್ತಿದ್ದು, ಇದರಿಂದ ಮಕ್ಕಳ ಆರೋಗ್ಯ ಸ್ಥಿತಿ ಹದಗೆಡುವಂತಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಕಳಪೆ ಆಹಾರ ಪೂರೈಸುವ ಎಂಎಸ್ಪಿಸಿಗಳ ವಿರುದ್ಧ ಕ್ರಮ ಕೈಗೊಳ್ತಾರಾ ಇಲ್ವಾ ಎಂಬುದನ್ನ ಕಾದು ನೋಡಬೇಕಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.